ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು. ಹೆಂಗದಿರಿ ಎಲ್ಲರೂ? ಏನಪ್ಪಾ ಅಂತಂದ್ರ ನಾನು BGMI ಲೈವ್ ಹೋಗುವಾಗ ಎಲ್ಲರೂ ಕೇಳ್ತಾರ, ಅಣ್ಣ BGMI ಲೈವ್ ಬರ್ಬೇಕಾದ್ರೆ ನಾವು ಏನೇನ್ ಮಾಡಬೇಕು, ಸ್ಟ್ರೀಮ್ ಸ್ಟ್ರಿಪ್ ಹೆಂಗ್ ರೆಡಿ ಮಾಡಬೇಕು, ಲೈವ್ ಸ್ಟ್ರೀಮ್ದಾಗ ಅದೇನು ಓವರ್ಲೇ ಇರ್ತೈತಲ್ಲ ಅದನ್ನ ಹೆಂಗ್ ಮಾಡಬೇಕು ಸ್ವಲ್ಪ ಹೇಳ್ಕೊಡ್ರಲ್ಲ ಅಂದಿದ್ರೆ. ಸೊ ಅವರಿಗೆ ಈ ವಿಡಿಯೋನ ಮಾಡೀನಿ. ಈ ವಿಡಿಯೋ ಪೂರ್ತಿ ನೋಡ್ರಿ, ಇದನ್ನ ಸೇಮ್ ಟು ಸೇಮ್ ಅಪ್ಲೈ ಮಾಡ್ರಿ, ನಿಮ್ BGMI ಓವರ್ಲೇ ಕನ್ವರ್ಟ್ ಆಗ್ತೈತಿ. BGMI ಓವರ್ಲೇನ ಮಾಡ್ಬೇಕಾದ್ರೆ ಏನೇನ್ ಬೇಕಪ್ಪ ಅಂತಂದ್ರೆ ಈ 4 ಆಪ್ಸ್ ಬೇಕ. ಒಂದು ಪಿಕ್ಸಾರ್ಟ್ ಬೇಕಾ, ಪ್ರಿಸಮ್ ಲೈವ್ ಬೇಕಾ, ಕ್ಯಾಪ್ಕಟ್ ಬೇಕಾ, ಕ್ರೋಮ್ ಬೇಕಾ. ಫಸ್ಟ್ ಕ್ರೋಮ್ನಾಗ ಹೋಗ್ರಿ. ಕ್ರೋಮ್ನಾಗ ಹೋಗದಾಗ ಅಲ್ಲಿ ಏನ್ ಸರ್ಚ್ ಮಾಡ್ರಿ, BGMI ಬ್ಯಾಕ್ ಗ್ರೌಂಡ್ ಅಂತ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದಾಗ ಅಲ್ಲಿದೊಂದು ಯಾವ್ದಾದ್ರು BGM ಬ್ಯಾಕ್ ಗ್ರೌಂಡ್ ಎಬ್ಸ್ಕೊಳ್ರಿ. ಇದನ್ನ ಎಬ್ಸ್ಕೋರಿ ಅಂದ್ರೆ ಡೌನ್ಲೋಡ್ ಮಾಡ್ರಿ. ಇದನ್ನ ಡೌನ್ಲೋಡ್ ಮಾಡ್ರಿ. ಯಾವ್ದು ಬೇಕು ನಿಮಗೆ ಅದು ಸೆಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋರಿ. ಇಲ್ಲದಾವ ಈಗ ನಾನು ನಿಮ್ಮ ಮುಂದೆ ಇದನ್ನ ಡೌನ್ಲೋಡ್ ಮಾಡ್ಕೋತೀನಿ. ನಾನು ಇದು AI ಜನರೇಟೆಡ್ ಐತಿ, ಫ್ರೀ ಸಿಗಲ್ಲ. ಇದು ಫ್ರೀ ಸಿಗ್ತಾವ, ನಿಮಗೆ ಫ್ರೀ ಸಿಗ್ತಾವ. ಫ್ರೀ ಇದ್ದಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಇದು ಡೌನ್ಲೋಡಿಂಗ್ ಆಯ್ತದ. ಇದು ಡೌನ್ಲೋಡ್ ಆದ್ಮ್ಯಾಗ ನೀವೇನ್ ಮಾಡ್ರಿ, ಗೂಗಲ್ ಕ್ರೋಮ್ದಿಂದ ಹೊರಗೆ ಬರ್ರಿ. ಗೂಗಲ್ ಕ್ರೋಮ್ದಿಂದ ಹೊರಗೆ ಬಂದ ಹೋಗ್ರಿ. ಕ್ಯಾಪ್ಕಟ್ನಾಗ ಹೋಗಿ ನೀವೇನ್ ಮಾಡ್ರಿ, ಕ್ರಿಯೇಟ್ ನ್ಯೂ ಪೇಜ್ನಿಗೆ ಹೋಗ್ರಿ. ಅಲ್ಲಿ ಫೋಟೋಸ್ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಕ್ಲಿಯರ್ ಮಾಡ್ರಿ. ಇದನ್ನ ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡ್ಕೊಂಡ್ಮ್ಯಾಗ ನಿಮಗೆ ಏನ್ ಕಾಣಿಸ್ತಿತ್ತಪ್ಪ ಅಂತಂದ್ರ ಇಲ್ಲಿ ನಿಮಗೆ ಟೋಟಲ್ ಏನ್ ಕಾಣಿಸ್ತಿತ್ತಂದ್ರ ಇಲ್ಲಿ ಪ್ರೊಜೆಕ್ಟ್ ಓಪನ್ ಆಗ್ತೈತೆ, ನಿಮ್ಮ ಇಮೇಜ್ ಓಪನ್ ಆಗ್ತೈತೆ. ಫಸ್ಟಿಗೆ ಏನ್ ಮಾಡ್ರಿ, ಇಲ್ಲಿ ಕ್ಯಾಪ್ಕಟ್ ಕೆಳಗೆ ಹಿಂಗ್ ಸ್ಲೈಡ್ ತಗೊಂಡು ಆಸ್ಪೆಕ್ಟ್ ರೇಷಿಯೋಕ್ ಬರ್ರಿ. ಆಸ್ಪೆಕ್ಟ್ ರೇಷಿಯೋಕ್ ಬಂದಾಗ ನಿಮಗೆ ಅಲ್ಲಿ ಏನ್ ಸಿಗ್ತೈತೆ ಅಂದ್ರೆ 128.27 ಅಂತೇಳಿ ಒಂದು ಸ್ಟ್ರಿಪ್ ಸಿಗ್ತೈತಿ. ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಮ್ಯಾಗ ನೀವು ಸೆಟ್ ಮಾಡಿದ ಇಮೇಜ್ ಅನ್ನು ತಗೊಂಡು ಇಲ್ಲಿ ಝೂಮ್ ಮಾಡ್ರಿ. ಝೂಮ್ ಮಾಡಿದ್ರ ಓಕೆ. ಇದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನೀವು ನಿಮ್ಮ ಹೆಸರನ್ನ ಆ್ಯಡ್ ಮಾಡ್ಕೋಬಹುದು. ಹೆಂಗಪ್ಪ ಅಂತಂದ್ರೆ ಹೆಸರ ಟೆಕ್ಸ್ಟ್ ಬರ್ರಿ. ಟೆಕ್ಸ್ಟ್ ಬಂದ ತಕ್ಷಣ ನೀವು ಇಲ್ಲಿ ನಿಮ್ಮ ಗೇಮಿಂಗ್ ಹೆಸರು ಆ್ಯಡ್ ಮಾಡ್ಕೊಳ್ರಿ. ಏನಪ್ಪ ಗೇಮಿಂಗ್, ಈಗ ನಾನು XYZ ಅಂತ ಹೇಳ್ತೀನಿ. ನಾನು XYZ ಗೇಮಿಂಗ್ ಅಂತ ಹಾಕ್ತೀನಿ. ನಾನು XYZ ಗೇಮಿಂಗ್ ಅಂತ ಹಾಕಿದಾಗ ಹಿಂಗೆ ಬರ್ತದ. ಹಿಂಗೆ ಬಂದ ತಕ್ಷಣ ನೀವು ಪ್ರೆಸೆಂಟ್ ಅದನ್ನೇನು ಮಾಡ್ರಿ, ಇದನ್ನ ಇಲ್ಲಿ ಇಟ್ಕೊಳ್ರಿ. XYZ ಗೇಮಿಂಗ್ ಅಂತ ಹಾಕೊಳ್ರಿ. ನೆಕ್ಸ್ಟ್ ನಿಮಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊಂಡು ಇಷ್ಟಿಡ್ರಿ. ಈಗ ಅದು ಹಿಂಗೆ ಆಗ್ತೈತೆ. ನಿಮಗೆ ಹಿಂಗಾದ ತಕ್ಷಣ ಏನು ಮಾಡ್ರಿ, ಸ್ವಲ್ಪ ವೈಡ್ ಮಾಡ್ಕೊಳ್ರಿ. ಅಂದ್ರೆ ಮಿನಿಮಮ್ 5 ಸೆಕೆಂಡ್ ತನಕ ಮಾಡ್ಕೊಳ್ರಿ. ಮಾಡ್ಕೊಂಡ ತಕ್ಷಣ ಈ ಥರ ರೆಡಿ ಆಗುತ್ತೆ. ಅದು ಈ ಥರ ರೆಡಿ ಆದ್ಮ್ಯಾಗ ನೀವು ಎಫೆಕ್ಟ್ ಹಾಕೋಬಹುದು. ನಿಮ್ಮ ಗೇಮಿಂಗದ ಒಳಗೆ ಓವರ್ಲೇಕ ಎಫೆಕ್ಟ್ ಬೇಕಣ್ಣ ಅಂತಂದ್ರೆ ಏನು ಮಾಡ್ರಿ, ಎಫೆಕ್ಟ್ ಸೆಷನ್ಗೆ ಬರ್ರಿ. ಕ್ಯಾಪ್ಕಟ್ ಒಳಗೆ ವಿಡಿಯೋ ಎಫೆಕ್ಟ್ ಸೆಷನ್ಗೆ ಬಂದ ನೀವು ಯಾವ್ದು ಬೇಕಾದ ಎಫೆಕ್ಟ್ಗಳನ್ನು ಹಾಕೊಳ್ಬಹುದು. ಆಮೇಲೆ ನೀವು ಹಿಂಗೂ ರೆಡಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ ಇಲ್ಲಣ್ಣ ನಮಗೆ BGMI ಕಾಣಿಸ್ಬೇಕು ಮ್ಯಾಲ ಅಂದ್ರೆ ಏನು ಮಾಡ್ರಿ, BGMI ಕಾಣಿಸ್ಬೇಕಪ್ಪ ಅಂತಂದ್ರೆ ಒಂದು BGMI PNG ಡೌನ್ಲೋಡ್ ಮಾಡ್ಕೊಳ್ರಿ. ಅದನ್ನ ಓವರ್ಲೇದಾಗ ತೊಗೊಂಡೋಗಿ ಆ್ಯಡ್ ಓವರ್ಲೇಕ್ ಹೋಗ್ರಿ. ಆ್ಯಡ್ ಓವರ್ಲೇದಾಗ ಹೋಗಿ ಏನು ಮಾಡ್ರಿ, ಇಲ್ಲಿ ಬರ್ರಿ. ಇದನ್ನ ನಾ ಡೌನ್ಲೋಡ್ ಮಾಡಿ ಇಟ್ಟೇನೆ ಆಲ್ರೆಡಿ. ನೀವು ಇದನ್ನು ತೊಗೊಂಡು ಈ ಮೂಲೆಯೊಳಗೆ ಸೆಟ್ ಮಾಡಬಹುದು. ಸೆಟ್ ಮಾಡಿ ಇದನ್ನ ಏನು ಮಾಡ್ರಿ, ಓವರ್ಲೇನ ಕರೆಕ್ಟಾಗಿ ಇಟ್ಕೊಳ್ರಿ. ಇದಕ್ಕೂ ಸ್ವಲ್ಪ ಎಫೆಕ್ಟ್ಗಳನ್ನು ಹಾಕ್ರಿ. ಎಫೆಕ್ಟ್ ಹೆಂಗೆ ಹಾಕೋರಿಪ್ಪ ಅಂತಂದ್ರೆ ಈ ಥರ ಹಾಕ್ರಿ. ನಿಮಗೆ ಯಾವ ಥರ ಬೇಕು ಅದು ಹಾಕೋರಿ. ನಿಮಗೆ ಎಫೆಕ್ಟ್ ಯಾವ ಥರ ಬೇಕು ಆ ಥರ ನೀವು ಎಫೆಕ್ಟ್ ಹಾಕೋಬಹುದು. ಸೊ ಇದನ್ನು ತೊಗೊಂಡು ಏನು ಮಾಡ್ರಿ, ನೀವು ಕ್ಯಾಪ್ಕಟ್ ಒಳಗೆ ಬರ್ತದಂತ ಅಲ್ಲ, ಎಲ್ಲದ್ರಾಗ ಬರ್ತೈತೆ. ಅದೇ ತಲೆ ಕೆಡಿಸ್ಕೊಬೇಡ್ರಿ. ಅಂದ್ರೆ ನೀವು ಕೈನ್ ಮಾಸ್ಟರ್ ಒಳಗೆ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಯಾವ್ದು ಎಡಿಟಿಂಗ್ ಆ್ಯಪ್ ಇರ್ತೈತಲ್ಲ, ಎಡಿಟಿಂಗ್ ಆ್ಯಪ್ ಒಳಗೆ ಮಾಡ್ಕೋಬಹುದು. ಈಗ ಇದು ಓವರ್ಲೇ ರೆಡಿ ಆತ್ರಿ. ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡುವಾಗ ನಿಮಗೆ ಸೈಡ್ ಅಲ್ಟ್ರಾ HD ಅಂತ ಕೊಟ್ಟಿರ್ತಾರೆ. ಅದ ನೀವು 2K ಒಳಗೆ ಮಾಡ್ಕೊರಿ. 2K ಒಳಗೆ ಮಾಡ್ಕೊಂಡು ಇಲ್ಲಿ ಮ್ಯಾಲ ವಿಡಿಯೋ ಇರ್ತೈತಿ, ಗಿಫ್ಟ್ ಇರ್ತೈತಿ. ಗಿಫ್ಟ್ನ ಕ್ಲಿಕ್ ಮಾಡ್ರಿ. 640p ಅಷ್ಟೇ ಕೊಡ್ತೈತೆ. ಅದನ್ನ ಎಕ್ಸ್ಪೋರ್ಟ್ ಮಾಡ್ರಿ. ಎಕ್ಸ್ಪೋರ್ಟ್ ಸೇವ್ ಡಿವೈಸ್ ಮಾಡ್ಕೊಂಡೆ ನಾನು, ಯಾಕಂದ್ರೆ ಕ್ಯಾಪ್ಕಟ್ಟು ಮೋಡ್ ಅಪ್ಲಿಕೇಶನ್ ಐತೆ ನನಗೆ. ಈಗ ನಿಮಗೆ ಕಂಪ್ಲೀಟ್ ಆಗಿ ನೀವು ರೆಡಿ ಮಾಡಿರುವ BGMI ಓವರ್ಲೇ ಕಂಪ್ಲೀಟ್ ಆಗಿ ನಿಮ್ಮ ಡಿವೈಸ್ ಒಳಗೆ ಸೆಟ್ ಆಗ್ತೈತೆ. ಇದನ್ನು ಡನ್ ಮಾಡ್ರಿ. ಹೊರಗೆ ಬರ್ರಿ. ಬಂದ್ಮ್ಯಾಗ ಪ್ರಿಸಮ್ ಲೈವ್ ಹೋಗ್ರಿ. ಪ್ರಿಸಮ್ ಲೈವ್ ಹೋದಾಗ ನೀವು ಅಲ್ಲಿ ಏನು ಮಾಡ್ರಿ, ಸ್ಕ್ರೀನ್ದಾಗ ತೊಗೊಳ್ರಿ. ಸ್ಕ್ರೀನ್ದಾಗ ತೊಗೊಂಡು ಇಲ್ಲಿ ಸೆಟ್ಟಿಂಗ್ ಅಂತ ಐಕಾನ್ ಸಿಗ್ತೈತಿ. 16:9 ಒಳಗಿರ್ತೈತಿ. ಸೊ ಸೀನ್ ಎಡಿಟಿಂಗ್ದಾಗ ಹೋಗ್ರಿ. ಸೀನ್ ಎಡಿಟಿಂಗ್ದಾಗ ಹೋಗಿ ನೀವೇನು ಮಾಡ್ರಿ, ಈಗ ನಂದು ಹೆಂಗೆ ಓವರ್ಲೇ ಐತಲ್ಲ ಹಂಗೆ ಇದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ತೀನಿ. ನಾನು ನಿಮ್ಮ ಸಂಬಂಧ ಡಿಲೀಟ್ ಮಾಡಾಕತ್ತೀನಿ ಇದು ಆ್ಯಕ್ಚುಲಿ. ಆಮೇಲೆ ಏನು ಮಾಡ್ರಿ, ನೀವು ಮಾಡಿರುವಂಥ ಓವರ್ಲೇನ ಇಲ್ಲಿ ತಂದು ಹಾಕ್ಬೇಕು. ಪ್ಲಸ್ ಐಕಾನ್ ಹೊಡೆದ್ರಿ, ಇಮೇಜ್ನ ಕ್ರಿಯೇಟ್ ಮಾಡ್ರಿ. ಇಮೇಜ್ ಒಳಗೆ ಹೋಗ್ರಿ.
ಇಮೇಜ್ನಾಗ ಹೋದಾಗ ನಿಮ್ದಿಲ್ಲಿ ಓವರ್ಲೇ ಸಿಗ್ತೈತಿ. ಅದನ್ನು ಔಟ್ಪುಟ್ ತಕ್ಕೊಂಡು ಇಲ್ಲಿ ಏನು ಮಾಡಿರಿ, ಡ್ರ್ಯಾಗ್ ಮಾಡಿರಿ. ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಬಿಡ್ರಿ. ಇಲ್ಲಿ ಇಟ್ರಪ್ಪ ಅಂತಂದ್ರೆ ನಿಮ್ಮ ಓವರ್ಲೇ ಸೆಟ್ ಆಗುತ್ತೆ. ಸೆಟ್ ಆದ ತಕ್ಷಣ ನೀವೇನು ಮಾಡಿರಿ, ಇಲ್ಲಿ ಮತ್ತೆ ಪ್ಲಸ್ ನೋಡ್ರಿ, ನಿಮಗೆ ಚಾರ್ಟ್ ಬೇಕಾದ್ರೆ ಚಾರ್ಟ್ ಇಡ್ಬೋದು. ಇಲ್ಲೈತೆ ನೋಡ್ರಿ, ಟೆಕ್ಸ್ಟ್ ಅಂತ ಇಡ್ಬೋದು, ಚಾರ್ಟ್ ಅಂತ ಇಡ್ಬೋದು, ಟೆಕ್ಸ್ಟ್ ಅಂತ ಇಡ್ಬೋದು. ಟೆಕ್ಸ್ಟ್ ಅಂದ್ರೆ ಇಲ್ಲೇನು ಬರ್ತೈತಲ್ರಿ, ಈ ಕನ್ನಡಿಗನ ಆಟಕ್ಕೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಈ ಟೆಕ್ಸ್ಟ್ ಬರ್ತೈತೆ. ಅದ ನೀವು ಯಾವ್ದು ಬೇಕಾದನ್ನ ಇಟ್ಟು ಸೆಟಪ್ ಮಾಡ್ಕೊಳ್ಬಹುದು. ಸೆಟಪ್ ಮಾಡ್ಕೊಂಡು ನೀವು BGMI ಓವರ್ಲೇನ ಹಿಂಗೆ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು 16:9 ಇರ್ತೈತಿ. ನೀವು ಶಾರ್ಟ್ ಸ್ಪೀಡ್ ಒಳಗೆ ಲೈವ್ ಹೋಗ್ತಿದ್ರು ನೀವು ಸೇಮ್ ಟು ಸೇಮ್ ಹಿಂಗೆ ಮಾಡ್ರಿ. ನೆಕ್ಸ್ಟ್ ನಿಮಗೆ ಸೆಟ್ ಆಗ್ತೈತಿ, ಲೈವ್ ಹೋಗ್ಬಹುದು ನೀವು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಡಿಟೇಲಾಗಿ ನಿಮ್ಮ ಸಲುವಾಗಿ ಮಾಡೀನಿ. ಈಗ ನೋಡ್ರಿ, ನಾನು ರಿಟರ್ನ್ ನಂದೇ ಹಾಕಬೇಕು, ನಿಮ್ಮ ಮುಂದೆ ಹಾಕಿ ತೋರಿಸ್ತೀನಿ. ನಾನು ಓವರ್ಲೇ ಮಾಡಿ ಇಟ್ಟೀನಿ ಅದನ್ನು. ಆ್ಯಕ್ಚುಲಿ ನಂದೆಲ್ಲೈತಪ್ಪ ಅಂತಂದ್ರೆ ಇಲ್ಲ ಐತ್ರಿ, ನಮ್ದು ಇಲ್ಲಿ ಬತ್ತು ನೋಡ್ರಿ. ಇಲ್ರಿ, ಇದು ಇಲ್ಲ. ನಿಮ್ಮ ಸಲುವಾಗಿ ನಾನು ಡಿಲೀಟ್ ಮಾಡಿದ್ನಿ ಕಾಣಿಸ್ತೈತಿ. ಈಗ ನೋಡ್ರಿ, ನಂದು ಎಷ್ಟು ಸ್ಮೂತಾಗಿ ಸೆಟ್ ಆಗ್ತೈತೆ ಅಂದ್ರೆ ಆ ಥರ ಮಾಡಿರಿ. ನಿಮ್ಮ ನಿಮ್ಗೆ ಇಂಟ್ರೆಸ್ಟ್ ಹೆಂಗಿರ್ತೈತೆ ಹಂಗೆ ಇಂಟ್ರೆಸ್ಟ್ಲೇ ಮಾಡಿರಿ. ಸೊ ಸ್ವಲ್ಪ ತಲೆ ಓಡಿಸ್ರಿ, ನಿಮಗೆ ಎಡಿಟಿಂಗ್ದಾಗ ಬರ್ತೈತಿ. ಸೊ ಇಲ್ಲ ನಿಮ್ಮ ಕಮೆಂಟ್ ಸೆಕ್ಷನ್ದಾಗ ನಿಮ್ಮ ಹೆಸರುಗಳನ್ನು ಹಾಕ್ರಿ. ಈಗ ನೋಡ್ರಿ, ಇಷ್ಟು ಡ್ರ್ಯಾಗ್ ಮಾಡಿದ್ರಿ, ಇಷ್ಟು ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿರಿ. ನೆಕ್ಸ್ಟ್ ಅದ ರಿವ್ಯೂ ಒಳಗೆ ಲೈವ್ ಬರ್ತೈತಿ. ಈಗ ಈ ಸರ ಸೆಟ್ ಆಗ್ತಿದೆ. ಸೆಟ್ ಆದ ತಕ್ಷಣ ಇದನ್ನು ಲಾಕ್ ಹಾಕ್ಬಿಡ್ರಿ. ಲಾಕ್ ಹಾಕೋದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂತಂದ್ರೆ ಏನಾಗ್ತೈತೆ ಅಂದ್ರೆ ಲಾಕ್ ಹಾಕ್ಲಿಲ್ಲ ಅಂದ್ರೆ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಇದನ್ನು ಸ್ವಲ್ಪ ಸಣ್ಣದು ಮಾಡಿ ಹಾಕ್ತೇನೆ ನಾನು. ಓವರ್ಲೇನ ಎಷ್ಟು ಸಿಂಪಲ್ ಮಾಡ್ಕೋಬೋದ್ರಿ ನೀವು, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಎಡಿಟಿಂಗ್ ಸ್ಕಿಲ್. ಸೊ ಓವರ್ಲೇನ ಈ ಥರ ಹಾಕೊಳ್ರಿ. ಈ ಥರ ಹಾಕ್ಕೊಂಡು ಇಲ್ಲಿ ಲಾಕ್ ಬಟನ್ ನೋಡಿದ್ರೆ ನಿಮ್ಮ ಓವರ್ಲೇ ಕಂಪ್ಲೀಟ್ಲಿ ಸೆಟ್ ಆಯ್ತು. ಇಷ್ಟಂತೂ ಈ ವಿಡಿಯೋ ಐತ್ರಿ. ಇನ್ನು ಪ್ರಿಸಮ್ ಲೈವ್ ಒಳಗೆ ಲೈವ್ ಹೆಂಗೆ ಹೋಗ್ಬೇಕಾ, ಈ ಥರ ಇಂಟರ್ಫೇಸ್ ಬರ್ತೈತಿ. ಇಂಟರ್ಫೇಸ್ ಬಂದಾಗ ಇಲ್ಲೇನೈತಲ್ರಿ, ಇದನ್ನು ಕ್ಲಿಕ್ ಮಾಡ್ಬೇಕಾ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೆಲ್ಲ ತೋರಿಸುತ್ತೆ. ಯೂಟ್ಯೂಬ, RTMP, ಕಸ್ಟಮ್. ಯೂಟ್ಯೂಬ್ನಾಗ ಸೆಲೆಕ್ಟ್ ಮಾಡ್ಕೊರಿ. ಯೂಟ್ಯೂಬ್ನಾಗ ಕನೆಕ್ಟ್ ಯೂಟ್ಯೂಬ್ ಮಾಡ್ಕೊಳ್ರಿ. ಕನೆಕ್ಟ್ ಯೂಟ್ಯೂಬ್ ಮಾಡ್ಕೊಂಡಾಗ ಇಲ್ಲೇ ಐತ್ರಿ ನಮ್ದು. ಇದನ್ನೇ ಕ್ಲಿಕ್ ಅಂದ್ರೆ ಆಲ್ರೆಡಿ Gmail ಹಾಕಿನ ನಾನು. ಪಾಸ್ವರ್ಡ್ ಹಾಕೊಳ್ರಿ. ಪಾಸ್ವರ್ಡ್ ಹಾಕ್ಕೊಂಡು ನೀವೇನು ಮಾಡಿರಿ, ನೀವು ಲಾಗಿನ್ ಆಗ್ರಿ. ನನ್ನ ಪಾಸ್ವರ್ಡ್ ಚೇಂಜ್ ಐತಿ. ಸೊ ನೀವು ಲೈವ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆದ್ರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.